ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಮಗೆಲ್ಲಾ ಗೊತ್ತಿರಂಗೆ ಬೇಸಿಗೆ ಎದ್ದಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾವಿನ್ನು ಏಪ್ರಿಲ್ ಮಧ್ಯಭಾಗದಲ್ಲೇ ಇದ್ದೀವಿ. ಈಗಲೇ ನಮ್ಮ ಕರ್ನಾಟಕದ ಟೆಂಪರೇಚರ್ ತುಂಬಾ ಮಿತಿಮೀರಿ ವಾಡಿಕೆಗಿಂತ ಸರಾಸರಿಗಿಂತ ತುಂಬಾ ಹೆಚ್ಚಾಗ್ತಾ ಇದೆ. ಇನ್ನು ಮೇ ಬರ್ತಾ ಇದ್ದಂಗೆನೆ ನಮ್ಮ ಈ ಸೂರ್ಯ ಏನಿದೆ ಅದ್ರ ಕೋಪ ನಮ್ಮ ಮೇಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇಡೀ ಕರ್ನಾಟಕಕ್ಕೆ ಜ್ವರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಅಲ್ಲ ಆತ್ಮೀಯ ವೀಕ್ಷಕರೇ, ಇಡೀ ನಮ್ಮ ದೇಶದಲ್ಲೇ ಕೂಡ ಈ ಒಂದು ಸುಮಾರು ದಶಕಗಳಿಂದ ನೋಡಿದ್ರು ಕೂಡ ಇಷ್ಟೊಂದು ಟೆಂಪರೇಚರ್ ಇಲ್ಲ. ಹಾಗಾಗಿ ನಮ್ಮ ಬಾಡಿ ತುಂಬಾ ಪ್ರತಿಕೂಲ ಪರಿಣಾಮಗಳನ್ನ ತೋರಿಸ್ತಾ ಇದೆ, ರಿಯಾಕ್ಷನ್ಸ್ ತೋರಿಸ್ತಾ ಇದೆ. ಸಾಮಾನ್ಯವಾಗಿ ನಾವು ಇಂಥ ಟೆಂಪರೇಚರ್ ಗಳಿಗೆ ಒಪ್ಕೊಂಡಿಲ್ಲ. ಹಾಗಾಗಿ ನಾವು ಇಂಥ ಹವಾಮಾನ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ದೇಶ ವಿದೇಶಗಳಿಂದ ಎಲ್ಲಾ ಒಂದು ಇದಾಗಬೇಕು, ಅದಾದ್ಮೇಲೆ ಕಂಟ್ರೋಲ್ ಆಗಬೇಕು, ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗಬೇಕು. ಆದ್ರೆ ನಾವೇನ್ ಮಾಡ್ಕೋಬಹುದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ವೀಕ್ಷಕರೇ, ಅತಿ ಪ್ರಾಚೀನ ಕಾಲಗಳಿಂದನೂ ಕೂಡ ಈ ಆಯುರ್ವೇದದಲ್ಲಿ ಭಾವಪ್ರಕಾಶ ನಿಘಂಟುನಿಂದಲೂ ಕೂಡ ಈ ಕೆಲವು ಮನೆಯಲ್ಲೇ ಮಾಡುವಂತ ಕೆಲವು ಈ ಗ್ರೀಷ್ಮ ಋತುವಿನಲ್ಲಿ ಮಾಡುವಂತ ಕೆಲವು ಮನೆಯಲ್ಲೇ ಮಾಡುವಂತ ಮದ್ದುಗಳನ್ನ ಹೇಳಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಗೋಂದ್ ಕತೀರ ಅಥವಾ ಬಾದಾಮಿ ಗೋಂದ್, ಹಿಂದಿಯಲ್ಲಿ ಇದಕ್ಕೆ ಗೋಂದ್ ಕತೀರ ಅಂತ ಕರೀತಾರೆ. ಇದು ಸಾಧಾರಣವಾಗಿ ಈ ಕಿರಾಣಿ ಅಂಗಡಿಗಳಲ್ಲಿ, ಗ್ರಂಥಿಗೆ ಅಂಗಡಿಗಳು ಸಿಗುತ್ತೆ. ನೋಡಿ, ಈ ಕನ್ಫ್ಯೂಸ್ ಆಗ್ಬೇಡಿ ನೀವು ಬಾದಾಮಿ ಗೋಂದಿಗೂ ಮಾಮೂಲಿ ಗೋಂದಿಗೂ. ಮಾಮೂಲಿ ಗೋಂದ್ ಅಂದ್ರೆ ನೀವು ಈಗ ಚಳಿಗಾಲದಲ್ಲಿ ಗೋಂದ್ ಲಡ್ಡು ಏನ್ ಯೂಸ್ ಮಾಡ್ತಿರಲ್ಲ ಅದು ಗೋಂದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಈ ಬಾದಾಮಿ ಗೋಂದು ತುಂಬಾ ಈ ಸಮ್ಮರ್ ನಲ್ಲಿ, ನಮ್ಮ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹವನ್ನ ತಂಪಾಡಲಿಕ್ಕೆ, ಉಷ್ಣತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳಿದಾರೆ ಉಲ್ಲೇಖದಲ್ಲಿ ಅಂತ ಹೇಳಿದ್ರೆ, ಇದರ ಒಂದು ಮೇಜರ್ ಒಂದು ಇದಂತ ಹೇಳಿದ್ರೆ ಒಂದು ಪ್ರಾಪರ್ಟಿ ಅಂದ್ರೆ ಶೀತಲ ಅಂತ, ಅಂದ್ರೆ ನಮ್ಮ ದೇಹವನ್ನ ತಂಪು ಮಾಡುತ್ತೆ ಅಂತ. ಮತ್ತೆ ಇನ್ನೊಂದು ದಾಹ ಶಾಮಕ ಅಂತ ಹೇಳಿದ್ರೆ ನಮ್ಮ ದೇಹದ ಡಿಹೈಡ್ರೇಷನ್, ನೀರಿನಾಂಶ ನಮ್ಗೆ ಗೊತ್ತಿರಂಗೆ ಸಾಧಾರಣವಾಗಿ ನಮ್ಮ ಬೇಸಿಗೆ ಕಾಲದಲ್ಲಿ ನೀರಿನಾಂಶ ಕಡಿಮೆ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಸುಮಾರು ಪ್ರಾಬ್ಲಮ್ಗಳು ಬರುತ್ತೆ. ಹಾಗಾಗಿ ಈ ಡಿಹೈಡ್ರೇಷನ್ ನ ಎಲೆಕ್ಟ್ರೋಲೈಟ್ ನ ಇಂಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಕಡಿಮೆ ಮಾಡ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ರಕ್ತ ಸ್ತಂಭಕ ಅಂತ ಹೇಳಿದ್ರೆ ಎಕ್ಸೆಸಿವ್ ಬ್ಲೀಡಿಂಗ್. ನೋಡಿ, ಸಾಧಾರಣವಾಗಿ ಇದರಲ್ಲಿ ನಿಮಗೆ ಮೂಗಿನಿಂದ ರಕ್ತಸ್ರಾವ ಆಗುವಂಥದ್ದು, ಏನೇ ಕಟ್ಟರು ಈಗ ಬೇಸಿಗೆ ಕಾಲದಲ್ಲಿ ರಕ್ತ ತೆಳುವ ಆಗುವಂತ ಜಾಸ್ತಿ. ಹಾಗಾಗಿ ಇದು ರಕ್ತ ಸಂಬಂಧಕವಾಗಿ ಕೆಲಸ ಮಾಡ್ಬಿಟ್ಟು ಸಹಾಯವನ್ನ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದೇ ರೀತಿ ಇದು ಸುಮಾರು ಗುಣಗಳು ಇದರಲ್ಲಿದೆ ಆಕ್ಚುಲಿ. ನೀವು ಯಾಕಂದ್ರೆ ನಾನು ಹೇಗೆ ಯೂಸ್ ಮಾಡಬೇಕು, ಹಿಂಗ್ ಮಾಡ್ಬೇಕು ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ಸಾಧಾರಣವಾಗಿ ವೀಕ್ಷಕರೇ ಇದೊಂದು 1/4 kg ಒಂದು 100 ರೂಪಾಯಿ ರೇಂಜ್ ಅಲ್ಲಿ ಸಿಗುತ್ತೆ. ಈಗ ಅಮೆಝಾನ್ ಅಲ್ಲೂ ಬೇಕಾದ್ರೆ ನಾನು ಲಿಂಕ್ ಹಾಕ್ತೀನಿ, ಅದನ್ನ ಬೇಕಾದ್ರೆ ನೀವು ತರಿಸ್ಕೋಬಹುದು. ನಿಮ್ಮ ಗಿರಾಣಿ ಗಂಟೆಗಳು ಸಿಗ್ತದೆ. ನೋಡಿ, ಇದು ಕೇವಲ ಒಬ್ಬ ಮನುಷ್ಯಂಗೆ ಒಂದು ದಿವಸಕ್ಕೆ ಒಂದು ಸಾಧಾರಣವಾಗಿ 3 ರಿಂದ 4 ಗ್ರಾಮ್ ಮಾತ್ರ ಸಾಕು. ಯಾಕಂತ ಹೇಳಿದ್ರೆ ಇದು 1 2 ಹಾಕಿದ್ರೆ ನೋಡಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಇದು ಈ ತರ ಗೋಂದ್ ಕತೀರ ನಾನು ತೋರಿಸ್ತಾ ಇದೀನಿ. ನೋಡಿ, ಈ ತರ ಇರುತ್ತೆ. ಈ ಸಣ್ಣ ಹರಡುಗಳು ಈ ತರ. ಇದ್ರಲ್ಲಿ ಕೇವಲ ಒಂದು 1 2 ಇಷ್ಟು 4 3 4 ಹಾಕಿದ್ರೆ ಸಾಕು. ಇಷ್ಟು ಹಾಕಿದ್ರೆ ಸಾಕು. ಅದು ಓವರ್ ನೈಟ್ ಪೂರ್ತಿ ನೀರನ್ನ ಉಬ್ಕೊಂಡ್ಬಿಟ್ಟು, ನಾನು ಇದಕ್ಕೆ ಪೂರ್ತಿ ನೀರನ್ನ ಹಾಕಿದ್ದೆ, ಅದೇ ಇದಕ್ಕೆ 4 ಹಾಕ್ಬಿಟ್ಟು ಅದು ಇಷ್ಟು ಒಂದು ಬೋಲ್ ಫುಲ್ ಆಯ್ತು ಅಂತ ಹೇಳಿದ್ರೆ, ಇದು ಅಷ್ಟು ನೀರನ್ನ ಎಳ್ಕೊಳ್ಳುತ್ತೆ. ಹೋಗ್ತಾ ಜಲ್ಲಿಯಾಗಿ ತುಂಬಾ ಜಿಗ್ಟಾಗಿರುತ್ತೆ. ಇದು ಪಿಚ್ಚಿಲ ಅಂತ ಹೇಳ್ಬಿಟ್ಟಿದ್ದಕ್ಕೊಂದು ಪ್ರಾಪರ್ಟಿ ಇದೆ. ಅಂದ್ರೆ ಗೋಂದ್ ತರ ಅಂಟುತ್ತೆ ಚೆನ್ನಾಗಿ, ಅಂದ್ರೆ ಉಬ್ಬಿ ಇದಾಗುತ್ತೆ. ಸೊ ಹಾಗಾಗಿ ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಮತ್ತು ಅದರಿಂದ ನಿಮ್ಮ ದೇಹಕ್ಕೆ ಯಾವ್ಯಾವ ಲಾಭಗಳಿದೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾನು ಮುಂಚೆನೆ ಹೇಳ್ದಂಗೆ ಸಮ್ಮರ್, ಬೇಸಿಗೆಯಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇದು ಟೇಸ್ಟ್ ಏನಿರಲ್ಲ, ಇದಕ್ಕೊಂತ ನೀರಿನ ತರ ಟೇಸ್ಟೇ ಇರುತ್ತೆ. ಹಾಗಾಗಿ ಒಂಥರ ಆಪಲ್ ಸಿಡರ್ ವಿನೆಗರ್ ತರ ಟೇಸ್ಟ್ ಇರುತ್ತೆ ಲೈಟ್ ಆಗಿ. ಹಾಗಾಗಿ ಇದನ್ನ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡಂಗಿಲ್ಲ. ನೀವು ಯಾವ್ದಾದ್ರು ಜ್ಯೂಸ್ ನಲ್ಲೋ ಅಥವಾ ನಿಮ್ಮ ಅಡುಗೆಯಲ್ಲಿ ಯೂಸ್ ಮಾಡ್ಬೋದು. ಆಕ್ಚುಲಿ ತುಂಬಾ ಫುಡ್ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಇದನ್ನ ಒಂಥರ ಥಿಕ್ನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ಕೆಲವು ಫುಡ್ ಅಲ್ಲಿ. ಹಾಗಾಗಿ ಇದನ್ನ ಏನಂದ್ರೆ ಯಾವ್ದು ಜ್ಯೂಸ್ ಅಲ್ಲಿ, ಈಗ ನಾವು ಸಪೋಸ್ ನೀವು ನಿಂಬೆ ಹಣ್ಣಿನ ಶರ್ಬತ್ ಕುಡಿತಾ ಇದ್ರೆ, ಈ ನಿಂಬೆ ಹಣ್ಣಿನ ಶರ್ಬತ್ತಿಗೆ 1 ರಿಂದ 1.5 ಚಮಚ ಹಾಕೊಂಡು ಕುಡಿಯೋದ್ರಿಂದ ಅದರ ಎಫೆಕ್ಟ್ ಎನ್ಹಾನ್ಸ್ ಆಗುತ್ತೆ. ಅಥವಾ ನೀವು ಆಮ್ಲ ಜ್ಯೂಸ್ ಇರ್ಬೋದು ಅಥವಾ ವಾಟರ್ ಮೆಲನ್ ಜ್ಯೂಸ್ ಇರ್ಬೋದು, ಈ ತರ ಜ್ಯೂಸಸ್ಗೆ ಜಾಸ್ತಿ ಹಾಕಿ ಯೂಸ್ ಮಾಡ್ಬೋದು. ಇದು ಯೂಸ್ ಮಾಡ್ತಾ ಬಂದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಏನಂದ್ರೆ ಒಂದು ಏನಂತ ಹೇಳಿದ್ರೆ ನೀರನ್ನ ಹಿಡ್ಕೊಳ್ಳುವಂತ ಶಕ್ತಿ ಇರೋದ್ರಿಂದ ನಿಧಾನವಾಗಿ ನೀರನ್ನ ನಿಮ್ಮ ದೇಹಕ್ಕೆ ಇದು ಸರಬರಾಜು ಮಾಡುತ್ತೆ. ಹಾಗಾಗಿ ನಿಧಾನಕ್ಕೆ ಇದು ನಿಮ್ಮ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡ್ತಾ ಬರುತ್ತೆ. ಒಂದು ಮೇನ್ ಥಿಂಗ್. ಎರಡನೇದಾಗಿ ನಾನು ಮುಂಚೆನೆ ಹೇಳ್ದಂಗೆ ಇದು ರಕ್ತ ಸ್ತಂಭಕ ಅಂತ ಹೇಳಿದೆ. ರಕ್ತ ಸ್ತಂಭಕ ಅಂದ್ರೆ ನೋಡಿ, ಈಗ ಮೂಗಿನ ಮೇಲೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇದ್ದವರಲ್ಲಿ ಮೂಗಿನ ಮೇಲೆ ಕೂಡ ಅದನ್ನ ಅಪ್ಲೈ ಮಾಡ್ಬೋದು. ಜಸ್ಟ್ ಮಲ್ಕೊಂಡ್ಬಿಟ್ಟು ಸ್ವಲ್ಪ ಆ ಜಾಗದಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಪ್ಲೈ ಮಾಡಿದ್ರು ಕೂಡ ಅದು ಸ್ತಂಭನ ಮಾಡುತ್ತೆ. ಒಳಗಡೆ ಸೇವಿಸೋದ್ರಿಂದ ಕೂಡ ಇಂಟರ್ನಲ್ ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಪೈಲ್ಸ್ ನಲ್ಲಿ ಹೆವಿ ಬ್ಲೀಡಿಂಗ್ ಇರುತ್ತೆ, ಅಂತವ್ರು ಕೂಡ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಕೆಲವರು ಮಹಿಳೆಯರಲ್ಲಿ ಈ ಮುಟ್ಟು ಆಗುವ ಸಂದರ್ಭದಲ್ಲಿ ತುಂಬಾ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ತಾ ಇದ್ದಾರೆ, ಅವರು ಕೂಡ ನಿಯಮಿತವಾಗಿ ಇದನ್ನು ಸೇವಿಸ್ತಾ ಬರೋದ್ರಿಂದ ಈ ತುಂಬಾ ಎಕ್ಸೆಸಿವ್ ಬ್ಲೀಡಿಂಗ್ ಆಗೋದು ಕೂಡ ಅವಾಯ್ಡ್ ಆಗುತ್ತೆ. ಎರಡನೇದಾಗಿ ವೆಯ್ಟ್ ಲಾಸ್, ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಕಷ್ಟು ಸಹಾಯವನ್ನ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಇದು ಆಲ್ರೆಡಿ ನೋಡಿ ತುಂಬಾ ಉಬ್ಬಿರುತ್ತೆ, ನೀರಿನಾಂಶ ಜಾಸ್ತಿ ಇರುತ್ತೆ, ಇಟ್ಕೊಂಡಿರುತ್ತೆ. ಒಂದು ಫುಲ್ನೆಸ್ ನಮ್ಮ ಹೊಟ್ಟೆನಲ್ಲಿ ಒಂದು ಫುಲ್ನೆಸ್ ಅಂತ ಅನ್ಸುತ್ತೆ. ಹಾಗಾಗ್ಬಿಟ್ಟು ಜಾಸ್ತಿ ಆಹಾರ ಸೇವಿಸುವಂತ ಒಂದು ಅವಶ್ಯಕತೆ ಇದ್ರಲ್ಲಿ ಬರೋದಿಲ್ಲ. ಹಾಗಾಗ್ಬಿಟ್ಟು ಕ್ಯಾಲರಿ ಕೂಡ ಡೆಫಿಸಿಟ್ ಕಡಿಮೆ ಆಗುತ್ತೆ. ಹಾಗಾಗಿ
ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಇನ್ನೊಂದು ಒಳ್ಳೆ ಫೈಬರ್ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಒಂದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಡೆವಲಪ್ ಮಾಡುತ್ತೆ. ಇದ್ರಲ್ಲಿ ಇರುವಂತ ಫೈಬರ್ ಸಾಲ್ಯುಬಲ್ ಫೈಬರ್. ಈ ಸಾಲ್ಯುಬಲ್ ಫೈಬರ್ ಅಂತ ಹೇಳಿದ್ರೆ ನಮ್ಮ ದೊಡ್ಡ ಕರಳಿಗೆ ಹೋಗ್ಬಿಟ್ಟು ಇದು ಉಪ್ಕೊಂಡ್ಬಿಟ್ಟು ನಮ್ಮ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳಿಗೆ ಇದು ಆಹಾರವಾಗಿ ಪರ್ಮನೆಂಟ್ ಆಗುತ್ತೆ. ಆಹಾರವಾಗಿ ಕನ್ವರ್ಟ್ ಆಗೋ ಟೈಮ್ನಲ್ಲಿ ಫರ್ಮೆಂಟೇಬಲ್ ಅಂತ ಹೇಳ್ತೀವಿ, ಅಂದ್ರೆ ಕೊಳೆಯುವಂತ ನಾರು ಇದು. ಅದು ನಮ್ಮ ಈ ಸೂಕ್ಷ್ಮಾಣು ಜೀವಿಗಳಿಗೆ ಒಳ್ಳೆ ಆಹಾರವಾಗಿ ಒದಗಿಸಿ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಡೆವಲಪ್ ಮಾಡುತ್ತೆ. ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ವೆಯ್ಟ್ ಲಾಸ್ ಬಯಸ್ತಾ ಇದ್ದವರು ಖಂಡಿತವಾಗ್ಲೂ ಇದನ್ನ ಒಂದು ಆಡೆಡ್ ನಿಮ್ಮ ಡಯಟ್ ಜೊತೆಗೆ ಇದನ್ನ ಸೇವಿಸ್ತಾ ಬರೋದ್ರಿಂದ ಭಾರಿ ಒಳ್ಳೇದು. ನೀವು ಬೇಕಾದ್ರೆ ಸಮ್ಮರ್ನಲ್ಲಾದ್ರೆ ನೀವು ನಿಂಬೆಹಣ್ಣು ಜ್ಯೂಸು, ಆಮ್ಲ ಜ್ಯೂಸು ಅಥವಾ ಕೋಕಮ್ ಜ್ಯೂಸ್ ಅಂತ ಏನ್ ಬರುತ್ತೆ, ಈ ಪುನ್ನರ್ ಪುಡಿ ಅಂತಾರೆ, ಬೆರಿಂಡೆ ಅಂತಾರೆ ಈ ಮಂಗಳೂರು ಸೈಡ್ ನಲ್ಲೆಲ್ಲ, ಈ ಪರ್ಪಲ್ ಕಲರ್ ಒಂದು ಲಿಕ್ವಿಡ್. ಸೊ ಅದರ ಒಂದು ಸ್ಕ್ವಾಶ್ ನ ಜೊತೆಗೆ ನೀರ್ನ ಹಾಕೊಂಡು ಇದನ್ನ 1-1.5 ಸ್ಪೂನ್ ಹಾಕೊಂಡು ಸೇವಿಸ್ತಾ ಬರೋದ್ರಿಂದ ದೇಹದ ಉಷ್ಣತೆ ಸಾಧಾರಣವಾಗಿ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಡಯಟಿಂಗ್ ನಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ಈ ವೃಕ್ಷಾಮ್ಲ ಕೂಡ ಈ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಲಿಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. 4ನೇದಾಗಿ ಡೈಜೆಸ್ಟಿವ್ ಹೆಲ್ತ್. ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಇದು ಒಂದು ಹೇಳ್ ಮಾಡಿಸಿದಂತ ಒಂದು ಮೆಡಿಸಿನ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾನು ಮುಂಚೆನೆ ಹೇಳ್ದಂಗೆ ಸೂಕ್ಷ್ಮಾಣು ಜೀವಿಗಳಿರ್ಬೋದು. 2ನೇದಾಗಿ ಈ ಫೈಬರ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಒಂದು ಫುಡ್ ಏನಿದೆ ಅದರ ಒಂದು ಮಲದ ಒಂದು ಪ್ರಪೋರ್ಷನ್ ಜಾಸ್ತಿ ಮಾಡ್ಬಿಟ್ಟು ಕಾನ್ಸ್ಟಿಪೇಷನ್ ಇದ್ದವರಲ್ಲಿ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಒಂದು. 2ನೇದಾಗಿ ನಮ್ಮ ದೇಹದಲ್ಲಿ ಬೇಕಾಗಿರುವಂತಹ ಸೆಕ್ರಿಷನ್ಸ್ ಗಳೇನಿದೆ ಅದನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಜ್ಯೂಸ್ ನ ಜೊತೆ ಸೇವಿಸ್ತಾ ಬರೋದ್ರಿಂದ ಇಂಟರ್ನಲ್ ಆರ್ಗನ್ಸ್ ನಲ್ಲಿ ನಮ್ಗೆ ಏನ್ ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಅಥವಾ ನಮ್ಮ ಗಾಲ್ ಬ್ಲಾಡರ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ನಮ್ದು ಏನ್ ಜೀರ್ಣಾಂಗ ವ್ಯವಸ್ಥೆ ಇದೆಯೋ ಅದಕ್ಕೆ ಸಾಕಷ್ಟು ರೆಸ್ಟ್ ಅನ್ನು ನೀಡುತ್ತೆ. ಮತ್ತು ಅದರಿಂದ ಒಳ್ಳೆ ಒಂದು ಹಾರ್ಮೋನ್ಸ್ಗಳು ಏನು ಉತ್ಪಾದನೆ ಆಗಬೇಕು ಅದು ಸರಿಯಾಗಿ ಉತ್ಪಾದನೆ ಮಾಡುತ್ತೆ ಅನ್ನೋದು ಕೂಡ ಇದು ಕೂಡ ಆಯುರ್ವೇದದ ಶಾಸ್ತ್ರೀಯ ಪದ್ಧತಿಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಚರ್ಮದ ಆರೋಗ್ಯ ಕೂಡ ಈ ಬಾದಾಮಿ ಗೋಂದು ತುಂಬಾ ಸಹಾಯವನ್ನ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ಹೇಗೆ ಅಂತ ನೋಡಿ, ಕೆಲವರಿಗೆ ಬಂಗಿನ ಕಲೆಗಳಿರ್ತವೆ, ಪಿಗ್ಮೆಂಟೇಷನ್ ಸ್ಪಾಟ್ಸ್. ಅದರಲ್ಲೂ ಕೂಡ ಏನಂತ ಹೇಳಿದ್ರೆ ಇದರ ಒಂದು ಮೇಜರ್ ಪ್ರಾಪರ್ಟಿ ಅಂದ್ರೆ ಆಂಟಿ ಏಜಿಂಗ್ ಪ್ರಾಪರ್ಟಿ. ಅಂದ್ರೆ ನಮ್ಮ ದೇಹದಲ್ಲಿರುವಂತ ತ್ಯಾಜ್ಯ ವಸ್ತುಗಳನ್ನ ತೆಗೆದುಹಾಕಿ ನಮ್ಮ ಜೀವಕೋಶಗಳಿಗೆ ಹೊಸ ಚೈತನ್ಯವನ್ನು ನೀಡುತ್ತೆ. ಹಾಗಾಗಿ ಏಜಿಂಗ್ ಪ್ರೋಸೆಸ್ ಸ್ವಲ್ಪ ನಿಧಾನವಾಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಪ್ರೂವ್ ಆಗಿದೆ. ಹಾಗಾಗಿ ಈ ಮೆಲಾಸ್ಮಾ ಇರುವಂಥದ್ದು, ಪಿಂಪಲ್ ಕರೆಗಳಿರುವಂಥದ್ದು, ಸ್ಕಾರಿಂಗ್ ಇರುವಂಥದ್ದು, ತುಂಬಾ ಸುಗ್ಗಟ್ಟತೆ, ಏಜ್ ಆಗ್ತಾ ಇದ್ದಂಗೆ ಮುಖದ ಕಾಂತಿ ಕಡಿಮೆ ಆಗುತ್ತೆ, ಚರ್ಮ ಸುಗ್ಗಟ್ಟತೆ. ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಕೂಡ ಇದರ ನಿಯಮಿತವಾದ ಸೇವನೆ ಬಹಳ ಇಂಪಾರ್ಟೆಂಟ್. ಜೊತೆಗೆ ಇದನ್ನ ಸ್ಕಿನ್ ಮೇಲೆ ಕೂಡ ಅಪ್ಲೈ ಮಾಡ್ಬೋದು. ನೋಡಿ, ಈಗ ಕಣ್ ಸುತ್ತ ಡಾರ್ಕ್ ಸರ್ಕಲ್ಸ್ ಇದ್ರೆ ಅವರು ಕಣ್ಣ ಮೇಲೆ ಅದನ್ನ ಸಣ್ಣದಾಗಿ ಒಂದು ಪ್ಯಾಕ್ ತರ ಮಾಡ್ಕೊಂಡು ಅಪ್ಲೈ ಮಾಡ್ಬಿಟ್ಟು 1 ಅರ್ಧ ಗಂಟೆಯಿಂದ 1 ಗಂಟೆ ತನಕ ಮಲಗೋದ್ರಿಂದ ಕಣ್ಣಿನ ಸುತ್ತಲ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ತುಂಬಾ ಜ್ವರ ಇದ್ದಲ್ಲಿ ಕೂಡ ಹಣೆ ಮೇಲೆ ಅದನ್ನ ಇಟ್ಕೊಂಡು ತಟ್ಕೊಂಡು ಒಂದು ಪೇಸ್ಟ್ ನ ಹಾಕಿ ಅದ್ರ ಮೇಲೆ ಒಂದು ನಿಮ್ಮ ಈ ಗಾಜ್ ಬಟ್ಟೆ ಅಂತ ಹೇಳ್ತೀವಿ ಅದನ್ನ ಸುತ್ತಕೊಂಡು ಮಲಗಿದ್ರೆ ತುಂಬಾ ನಿಮ್ಮ ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ. ಜೊತೆಗೆ ತುಂಬಾ ನೋಡಿ ಹೀಟ್ ಸ್ಟ್ರೋಕ್ಸ್ ಆಗ್ತಾ ಇರುತ್ತೆ, ಹೀಟ್ ಎಕ್ಸಾಕ್ಷನ್ ಆಗ್ತಾ ಇರುತ್ತೆ. ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಬಿಸಿಲ ಧಗೆ ಜಾಸ್ತಿ ಆಗ್ತಾ ಇದ್ದಂಗೆ ಸುಮಾರು ಈ ಹೀಟ್ ಸ್ಟ್ರೋಕ್ ಸಂಬಂಧಪಟ್ಟ ಎಕ್ಸಾಷನ್ ಸಂಬಂಧಪಟ್ಟ ಉಸಿರಾಟದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಅಥವಾ ಹೃದಯದ ಬಡಿತ ಏರ್ಪೇರ್ ಆಗ್ಬೋದು. ತುಂಬಾ ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ಟು ಡಿಹೈಡ್ರೇಷನ್ ಆಗ್ಬಿಟ್ಟು ಗಿಡ್ಡಿನೆಸ್ ಆಗಿ ಸುಸ್ತಾಗಿ ಅನ್ಕಾನ್ಶಿಯಸ್ ಸ್ಟೇಟಿಗೂ ಹೋಗ್ಬೋದು. ಸೊ ಈ ತರ ಟೆಂಪರೇಚರ್ ಕಡಿಮೆ ಮಾಡ್ಲಿಕ್ಕೆ ನಮ್ಮ ಪಾದಗಳಿಗೆ ಮತ್ತು ಕಂಕಳುಗಳಿಗೆ ಕೂಡ ಇದನ್ನ ಅಪ್ಲೈ ಮಾಡ್ಬಿಟ್ಟು ಒಂದು ಬಟ್ಟೆಯನ್ನು ಸುತ್ತೋದ್ರಿಂದ ನಮ್ಮ ದೇಹದ ಟೆಂಪರೇಚರ್ ಇಮಿಡಿಯೇಟ್ ಡೌನ್ ಆಗುತ್ತೆ. ಒಂದು ತಣ್ಣನೆ ಹವೆ ನಮ್ಮ ದೇಹಕ್ಕೆ ಪ್ರವೇಶಿಸಿದಂತ ಫೀಲಿಂಗ್ ಆಗುತ್ತೆ. ಯಾಕಂದ್ರೆ ಇದು ನಾನು ಪರ್ಸನಲ್ ಆಗಿ ಟ್ರೈ ಮಾಡ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪಾದ ಸುತ್ತ ಒಂದು ಗಾಜ್ ಬಟ್ಟೆಲ್ ಹಾಕ್ಬಿಟ್ಟು ಅದನ್ನ ಕಟ್ಕೊಂಡು 1 ಗಂಟೆ ತನಕ ಮಲಗಿದ್ದೆ. ಅದಾದ ನಂತರ ನನ್ನ ಬಾಡಿ ಟೆಂಪರೇಚರ್ ತುಂಬಾ ಡೌನ್ ಆದಂಗೆ ಆಯ್ತು. ತುಂಬಾ ಫ್ರೆಶ್ ಫೀಲಿಂಗ್ ಆಗ್ತಾ ಇತ್ತು ನನಗೆ. ತುಂಬಾ ಒಂದು ಅರ್ಧ ಗಂಟೆ ಮಲಗಿದ್ದಾಗ ನನಗೆ ಒಂದು 3 to 4 hours ಮಲಗಿ ಎದ್ನೇನೋ ಅಂತ ಫೀಲಿಂಗ್ ಇತ್ತು. ಸೊ ಹಾಗಾಗಿ ಈ ತರ ಎಲ್ಲ ಬರೀ ಕನ್ಸ್ಯೂಮ್ ಮಾಡೋದೇ ಅಲ್ದಲೆ ಹೊರಗಡೆಯಿಂದ ಕೂಡ ಯೂಸ್ ಮಾಡೋದು ನಮ್ಮ ಚರ್ಮಕ್ಕಾಗ್ಲಿ ನಮ್ಮ ಬಾಡಿ ಹೀಟ್ಗಾಗ್ಲಿ ತುಂಬಾ ಸಹಾಯವನ್ನು ಮಾಡುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಹೇಳುತ್ತೆ. ಇವಾಗ ಹೇಗ್ ತಗೋಬೇಕು, ಯಾರು ತಗೋಬಹುದು, ಯಾರು ತಗೋಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನೋಡಿ ವೀಕ್ಷಕರ, ಇದಕ್ಕೆ ಆಸ್ಟ್ರಾಲಗಸ್ ಗಮ್ಮಿಫರ್ ಅಂತ ಒಂದು ಬೊಟಾನಿಕಲ್ ನೇಮ್. ಇದು ಸಾಧಾರಣವಾಗಿ ಈ ಅರಬಿಕ್ ಕಂಟ್ರೀಸ್ ನಲ್ಲಿ ಇಂಥ ಕಡೆ ಜಾಸ್ತಿ ಬರುತ್ತೆ. ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಫೇಮಸ್ ಇದೆ. ಆದ್ರೂ ಕೂಡ ಸೌತ್ ಇಂಡಿಯನ್ಸ್ ಕೂಡ ನಿಮಗೆ ಸುಮಾರು ಜನ ಗೊತ್ತಿರುತ್ತೆ. ಮತ್ತೆ ನಿಮ್ಮ ಈ ಕಿರಾಣಿ ಅಂಗಡಿಗಳು ಕೇಳಿದ್ರೆ ಕೊಡ್ತಾರೆ ನಿಮಗೆ. ತುಂಬಾ ಚೀಪ್ ಆಗಿದೆ, ತುಂಬಾ ಏನು ಕಾಸ್ಟ್ಲಿ ಅಲ್ಲ. ನೋಡಿ, ಇದು ಅಂಟುತನ ಜಾಸ್ತಿ ಇರುತ್ತೆ ಒಂದು. ಹಾಗಾಗಿ ಇದನ್ನ ನೀವು ನೆನೆಸಿಟ್ಟು ತಗೊಳ್ಳೋದೇ ಒಳ್ಳೇದು. ಯಾಕಂದ್ರೆ ಡ್ರೈ ಆಗಿ ತಗೊಳಕ್ ಆಗಲ್ಲ. ಯಾಕಂದ್ರೆ ಡ್ರೈ ಆಗಿ ಏನಾದ್ರು ಹಂಗೆ ತಗೊಂಡ್ಬಿಡ್ತೀನಿ, ಹೊಟ್ಟೆ ಹೋಗ್ಬಿಟ್ಟು ದಪ್ಪ ಆಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟು ನೀವು ತಗೊಳ್ಳೋಂತ ಇದ್ರಲ್ಲಿ ಚೋಕಿಂಗ್ ಆಗ್ಬೋದು, ನಿಮ್ಮ ಹೊಟ್ಟೆನಲ್ಲಿ ಈ ಬ್ಲಾಕೇಜಸ್ ಉಂಟಾಗ್ಬೋದು. ಹಾಗಾಗಿ ಮಿನಿಮಮ್ 8 ಗಂಟೆಗಳ ಕಾಲ ಇದನ್ನ ನೆನೆಸಿಡಬೇಕು. ಕೇವಲ 4 ಅಂದ್ರೆ ಇದು ತನ್ನ ಒಂದು ಎಷ್ಟು ಕೆಪಾಸಿಟಿ ಅದರ ಒಂದು 16ರಿಂದ 20 ಪಟ್ಟು ಉಬ್ಬುವಂತ ಸಾಮರ್ಥ್ಯ ಇದರಲ್ಲಿದೆ ಅಂತ ಹೇಳಿದ್ರೆ, ಕೇವಲ 3-4 ನಾನು ತೋರಿಸಿದಂಗೆ 3-4 ಹಾಕಿ ಒಂದು ಗ್ಲಾಸ್ ಫುಲ್ ನೀರ್ ಹಾಕಿಟ್ರೆ, ಒಂದು ಗ್ಲಾಸ್ ನಲ್ಲಿ 3-4 ಹಾಕಿಬಿಟ್ಟು ಒಂದು ಗ್ಲಾಸ್ ಫುಲ್ ನೀರ್ ಹಾಕಿದ್ರು ಕೂಡ ಇಡೀ ಗ್ಲಾಸ್ ಫುಲ್ ಈ ಗೋಂದು ಜಮೆ ಆಗಿರುತ್ತೆ ಬೆಳಗ್ಗೆ ಆಗೋಷ್ಟರಲ್ಲಿ. ಸೊ ಅದನ್ನ 1-1.5 ಚಮಚ, ನೀವು ಕನ್ಫ್ಯೂಸ್ ಆಗಬೇಡಿ. ಗೋಂದನೇ 1-1.5 ಚಮಚ ತಗೊಳ್ಳೋದಲ್ಲ, ನೀವು ಉಬ್ಬಿರುವಂತ ಗೋಂದನ 1-1.5 ಚಮಚ ಒಂದಿನ ಸೇವಿಸ್ಬೇಕು ಅಷ್ಟೇ.
ಒಂದು ದಿವಸಕ್ಕೆ. ಅದಕ್ಕಿಂತ ಜಾಸ್ತಿ ಸೇವಿಸ್ತಾ ಬಂದಲ್ಲೂ ಕೂಡ ಇಂಟೆಸ್ಟೈನ್ಸ್ ಅಲ್ಲಿ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಳ್ಳೇದು ಅಂದ ತಕ್ಷಣ ಜಾಸ್ತಿ ಮಾಡೋದಲ್ಲ. ಮತ್ತೆ ಇನ್ನೊಂದು, ತುಂಬಾ ಶೀತಲ ಪ್ರಕೃತಿ ಇರೋರು, ತುಂಬಾ ಪದೇ ಪದೇ ಕೋಲ್ಡ್ ಆಗ್ತಾ ಇರೋರು, ಅಸ್ತಮಾ ಇರ್ಬೋದು, ಕೆಮ್ಮು ಇರ್ಬೋದು, ನೆಗಡಿ ಇರ್ಬೋದು, ಸೋರ್ ಥ್ರೋಟ್ ಇರ್ಬೋದು, ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಪದೇ ಪದೇ ಆಗ್ತಾ ಇರೋರು, ಅಲರ್ಜಿಗಳಿರೋರು ಇದನ್ನ ತಗೊಳ್ದಲ್ಲಿರೋದು ಉತ್ತಮ. ಯಾಕಂತಂದ್ರೆ ತುಂಬಾ ತಂಪು ಮಾಡುತ್ತೆ ನಿಮ್ಮ ಬಾಡಿನ, ತುಂಬಾ ತಂಪಾಗಿರಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಆಲ್ರೆಡಿ ತಂಪಾಗಿದ್ದ ಪ್ರಕೃತಿ ಇದ್ದವರಲ್ಲಿ ಅವಾಯ್ಡ್ ಮಾಡಿ, ತುಂಬಾ ಹೀಟ್ ಇದ್ದವರು ಇದನ್ನ ಅತಿ ಜಾಸ್ತಿ ಯೂಸ್ ಮಾಡಬಹುದು. ಮತ್ತೆ ಕೆಲವರಲ್ಲಿ ಈ ಗೋಂದ್ ರಿಲೇಟೆಡ್ ಪ್ರಾಡಕ್ಟ್ಸ್ಗೆ ಅಲರ್ಜಿ ಇರುತ್ತೆ, ಅನಾಫಿಲಾಕ್ಟಿಕ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಅಂತವರು ಕೂಡ ಈ ತರ ಗೋಂತನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಪ್ರೆಗ್ನೆನ್ಸಿ ಅಂಡ್ ಲ್ಯಾಕ್ಟೇಷನ್ ಅಲ್ಲಿ ಸೇಫ್ ಆಗಿ ಅರ್ಧ ಚಮಚದಿಂದ 1 ಚಮಚದಷ್ಟು ಯೂಸ್ ಮಾಡೋದ್ರಿಂದ ಯಾವ ತೊಂದರೆನೂ ಆಗಲ್ಲ. ಇಷ್ಟೆಲ್ಲ ಬೆನಿಫಿಟ್ಸ್, ಇಷ್ಟೆಲ್ಲ ಒಳ್ಳೆ ಗುಣಗಳಿರುವಂತ ಈ ಬಾದಾಮಿ ಗೋಂದನ್ನ ಪ್ರತಿನಿತ್ಯ ಯೂಸ್ ಮಾಡಿ. ನೀವು ಈ ಸಮ್ಮರ್ ನಲ್ಲಿ ಎಸ್ಪೆಷಲಿ ನಿಮ್ಮ ಬೇಸಿಗೆಯ ದಗೆಯನ್ನ ಕಾಪಾಡ್ಕೋಬೇಕು, ನಿಮ್ಮ ಬೇಸಿಗೆಯಿಂದ ಆಗ್ತಿರುವಂತಹ ದುಷ್ಪರಿಣಾಮಗಳನ್ನ ಅವಾಯ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನ ನಿಯಮಿತವಾಗಿ ಅಟ್ಲೀಸ್ಟ್ 1-1.5 ತಿಂಗಳು ಯೂಸ್ ಮಾಡ್ತಾ ಬಂದಲ್ಲಿ ನಿಮಗೆ ಇದರಿಂದ ಆಗುವ ಬೆನಿಫಿಟ್ಸ್ ತುಂಬಾ ಇದೆ. ಚರ್ಮಕ್ಕಿರ್ಬೋದು, ನಿಮ್ಮ ಒಂದು ಡೈಜೆಷನ್ ಇರ್ಬೋದು, ನಿಮ್ಮ ವೆಯ್ಟ್ ಲಾಸ್ ಇರ್ಬೋದು, ಅಥವಾ ಬಾಡಿ ಹೀಟ್ ಇರ್ಬೋದು, ಇದರಿಂದ ಎಲ್ಲರಿಂದನೂ ಕೂಡ ನಿಮಗೆ ಪ್ರಾಬ್ಲಮ್ ಇಂದ ಮುಕ್ತಿ ಸಿಗುತ್ತೆ. ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.